ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾ ಇದೀನಿ ಒನ್ಸ್ ಅಗೇನ್ ಅದೇ ಕನ್ನಡ ಅಂತ ಕೈ ಎತ್ತಬೇಕು ಅಮಿತ್ ಹೆಲ್ಪ್ ಮಾಡ್ತಾರೆ ಸೊ ಏರಿಯಾಗಳು ಕನ್ನಡದ ಏರಿಯಾಗಳು ಕಲಾಸಿಪಾಳ್ಯ ಜೆಸಿ ರೋಡ್ ಜೆಸಿ ರೋಡ್ ಫುಲ್ ಫಾರ್ಮ್ ಹೇಳ್ಬೇಕು ಕ್ಲೂ ಕೊಡ್ತೇನೆ ಮೈಸೂರಿನ ಅರಸರ ಹೆಸರು ಮೈಸೂರು ರಾಜರ ಹೆಸರು ಅದು ಜಯಚಂದ್ರ ರಾಜ ಜಯಚಾಮರಾಜ ಜಯಚಾಮರಾಜ ಚಾಮರಾಜೇಂದ್ರ ವಾಣಿ ವಿಳಾಸ ರೋಡ್ ಅಂತ ಸೊ ಅಂಥದ್ದು ಮೈಸೂರಿನ ಹೆಸರುಗಳು ತುಂಬಾ ಜಾಸ್ತಿ ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನೇ ಹೇಳ್ತೀನಿ ಅದು ಫುಲ್ ಹೇಳ್ಬೇಕು ಯಾರಾದ್ರೂ KR ಮಾರ್ಕೆಟ್ ಅಂತ ಕರಿತೀವಿ ಫೇಮಸ್ ಕೃಷ್ಣರಾಜ ಫಸ್ಟ್ ಅದಕ್ಕೆ ಕನ್ನಡ ಅಂತ ಹೇಳ್ಬಿಡಿ ಈಗ ಏನ್ ಗೊತ್ತಾ ಗುಂಪಲ್ಲಿ ಗೋವಿಂದ ಆದ್ರೆ ಯಾರು ಹೇಳಿದ್ರು ಅಂತಾನೆ ಗೊತ್ತಾಗಲ್ಲ ಮೆಟ್ರೋ ಅಲ್ಲಿ ಸ್ಟಾಪ್ ಬರುತ್ತಾರೆ ವೆರಿ ಗುಡ್ ಕರೆಕ್ಟ್ ಅದು ಅಬ್ಸರ್ವ್ ಮಾಡದೆ ಗೊತ್ತಿರುತ್ತೆ ಇಲ್ಲೇ ಪಕ್ಕದಲ್ಲಿ ಇದೆ SP ರೋಡ್ ಗೊತ್ತಲ್ವಾ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಳಿ SP ಗೊತ್ತಿಲ್ಲ ಅಂಗಡಿ ಅಲ್ಲಿ ನಿಮ್ದು ಕ್ಲೂ ಕೊಡ್ಬಿಡಿ SP ರೋಡ್ ಕ್ಲೂ ಕೊಡಿ SP ರೋಡ್ ಸೇಲ್ಸ್ ಪಾರ್ಟ್ ಸೇಲ್ಸ್ ನಿಜವಾದ ಮಾರ್ವಾಡಿ ಅಲ್ವಾ SP ರೋಡ್ ನ ಸೇಲ್ಸ್ ಪಾಯಿಂಟ್ ಅಂತ ಇಲ್ಲ ಸೆಲ್ಲಿಂಗ್ ಪ್ರೈಸ್ ನಿಜವಾಗ್ಲೂ ಅದೇ ಹೆಸರು ಇಲ್ಲ ಇವ್ರು ನೋಡು ಪಾಪ ಸೆಲ್ಲಿಂಗ್ ಪ್ರೈಸ್ ರೋಡ್ ಇಲ್ಲ ಸದರ್ ಪತ್ರಪ್ಪ ರಸ್ತೆ ನೆಕ್ಸ್ಟ್ ವೆರಿ ಫಾರ್ ಅವೇ ಓಕೆ ಈಗ JP ನಗರ ಕ್ವೆಶ್ಚನ್ ಜಯಪ್ರಕಾಶ್ ಹಂಗನ್ನಿ ಕನ್ನಡ ಓಕೆನಾ KH ರೋಡ್ ಕರ್ನಾಟಕದ ತುಂಬಾ ದೊಡ್ಡ ಹೆಸರು ಮಾಡಿರೋ ಒಬ್ಬ ವ್ಯಕ್ತಿ ಈಗ ಸರ್ ಎಂ ವಿಶ್ವೇಶ್ವರಯ್ಯ ಹೇಗಿದ್ದಾರೆ ಅವರ ಒಂದು ಲೀಗಲ್ ಸೇರುವಂತಹ ಒಬ್ಬ ವ್ಯಕ್ತಿ ಹೌದು ಕುವೆಂಪು ವಿಧಾನಸೌಧಕ್ಕೂ ಇವರಿಗೂ ಲಿಂಕ್ ಇದೆ ಕುವೆಂಪು ಅಲ್ಲ ವಿಧಾನಸೌಧಕ್ಕೂ ಇವರಿಗೂ ಲಿಂಕ್ ಇದೆ ಎಂಗಲ್ ಹನುಮಂತಯ್ಯ ಅಂತ ಅವರು ಇನಾಗ್ರೇಟ್ ಮಾಡಿದ್ದಾರೆ ವಿಧಾನಸೌಧ ಅವ್ರು ಕಟ್ಸಿದ್ದು ಓಕೆ ನೆಕ್ಸ್ಟ್ ವಿವಿಪುರ ನೀವು ಹೇಳ್ತಾರ ಅವರು ಅವಾಗ್ಲೇ ಹೇಳ್ದೆ ನಾನು ಇವರು ಒಂದು ಹೆಸರು ಹೇಳಿದ್ರು ಅವಾಗ್ಲೇ ಒಂದು ಕ್ಲೂ ಕೊಡುವ ಮೈಸೂರಿನ ಹೆಸರುಗಳು ಅಂತ ಹೇಳಿದಾಗ ನಾನು ಹೇಳ್ದೆ ಫೇಮಸ್ ಇಂಜಿನಿಯರ್ ಅವರು ಅಯ್ಯೋ ವಿಶ್ವೇಶ್ವರಯ್ಯ ಹೇಳಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಪುರ ವಿಶ್ವೇಶ್ವರಪುರ BTU ಈಗ BTM ಲೇಔಟ್ ತಾವರ್ಕೆರೆ ಮಡಿವಾಳ ಬಿ ನನಗೆ ಬೈಸಂದ್ರ ತಾವರ್ಕೆರೆ ಮಡಿವಾಳ ಯಾವ ಏರಿಯಾದಲ್ಲಿ ಇರೋದು ನೀವು ಕೋರ್ಮಂಗಲ ನಾನು ಮುರುಗೇಶ್ ಪಾಲ್ಯ ನೀವು ನಾವು ಇಲ್ಲಿ ಮೆಜೆಸ್ಟಿಕ್ ಹತ್ರ ಇಲ್ಲಿ ನೆಕ್ಸ್ಟ್ ಮಡಿವಾಳ ಅಮಿತ್ ಬನಶಂಕರಿ ಹಳೆ ಬೆಂಗಳೂರು ನಾವು ಅಷ್ಟೇ ಕೋರ್ ಬೆಂಗಳೂರು ಈಗ ಕನ್ನಡದಲ್ಲಿ ನಿಮ್ಗೆ ಇಷ್ಟವಾಗುವಂತ ಸ್ಟಾರ್ ಯಾರು ಪುನೀತ್ ಸರ್ ಮತ್ತೆ ಇವಾಗ ಯಶ್ ಯಾಕೆ ಯಾಕೆ ಗೊತ್ತಾ ಹೇಳಿ ಮುಖ ನೋಡ್ರಿ ದೂರಿಂದ ನಾನು ಸ್ವಲ್ಪ ರಾಕಿ ಬಾಯ್ ಯಶ್ಪ್ರೀತ್ ಸಿಂಗ್ ಕಾಣಿಸ್ತಾರೆ ನಾನು KGF ಫಸ್ಟ್ ಹಿಂದಿಯಲ್ಲಿ ನೋಡಿದ್ದೀನಿ ನಾನು ಸ್ವಲ್ಪ ಇಂಪ್ರೆಸ್ ಆಯ್ತು ನಾನು ಕನ್ನಡದಲ್ಲಿ ನೋಡಿದ್ದೀನಿ ಫುಲ್ ಇನ್ಸ್ಪೈರ್ ಆಯ್ತು ಏನ್ ಡೈಲಾಗ್ ವೈಲೆನ್ಸ್ ಫುಲ್ ಡೈಲಾಗ್ ಮುಂಚೆ ಒಂದು ಸೀನ್ ಕೊಡ್ತೀನಿ ಆ ಸೀನ್ ಪ್ರಕಾರ ಮಾಡಿ ನೀವು ಈಗ ಚಿಕ್ಕಪೇಟಲ್ಲಿ ಒಂದು ಮಾರ್ವಾಡಿ ಅಂಗಡಿ ಆಚೆ ಬಂದಿದ್ದೀರಾ ಆಯ್ತಾ ಅಲ್ಲಿ ಚೌಕಾಸಿ ಬಾರ್ಗೇನ್ ಮಾಡ್ತಿದ್ದೀರಾ ಅವರು ಪಾತ್ರೆ ರೇಟು ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ನೀವೆಲ್ಲ 50 ರೂಪಾಯಿ ಕಡಿಮೆ ಮಾಡ್ಕೊಡ್ಬೇಕು ಏನ್ ಮಾಡ್ತೀಯ ಮಾಡ್ಕೋ ಅಂತ ಅವ್ರು ಹಿಂಗ ಆವಾಜ್ ಆಗ್ತಾರೆ ಅವಾಗ ಅಂಗಡಿ ಅವ್ರನ್ನ ನೋಡ್ಬಿಟ್ಟು ವೈಲೆನ್ಸ್ ಅಂತ ಫುಲ್ ವೈಲೆನ್ಸ್ ಐ ಅವಾಯ್ಡ್ ಬಟ್ ವೈಲೆನ್ಸ್ ಲವ್ ಮೀ ಐ ಕಾಂಟ್ ಅವಾಯ್ಡ್ ರೆಡಿ ಇವ್ರ ಆಕ್ಷನ್ ಇಲ್ಲ ಆಕ್ಷನ್ ಸರ್ ಸ್ವಲ್ಪ ಕಮ್ಮಿ ಮಾಡ್ರಿ ಸರ್ ಏನ್ ಕಮ್ಮಿ ಮಾಡೋದಿನ್ನ ಇದಕ್ಕಿಂತ ಜಾಸ್ತಿ ಮಾಡ್ಬೇಕು ಉಲ್ಟಾ ನಾನು ಸರ್ ನನ್ನ ಮುಖ ನೋಡ್ರಿ ಸರ್ ನಾನು ಮುಖ ನೋಡಿನ ಜಾಸ್ತಿ ಕಮ್ಮಿ ಮಾಡಿರೋದು ಯಾಕೆ ಸರ್ ನಮ್ಮ ಮುಖ ಒಳ್ಳೆ ಇದೆ ನೋಡ್ರಿ ಸ್ವಲ್ಪ ಇಲ್ಲ ಆಗಲ್ಲ ಕಣ್ರಿ ಯಾಕೆ ಲಾಸ್ಟ್ ಮಾಡ್ರಿ ಬೇಕಾದ್ರೆ ತಗೊಳ್ಳಿ ಇಲ್ಲ ಹೋಗಿ ಕೊಡ ಒಂದು ಟಚ್ ಮಾಡಬೇಡಿ ಸಾರಿ ಜಾಸ್ತಿ ಸ್ಟ್ರೆಚ್ ಮಾಡ್ತಾ ಇದೀವಿ ನಾವು ಡೈಲಾಗ್ ಹೇಳ್ರು ನಿಜವಾಗ್ಲೂ ಚೌಕ ಸ್ವಲ್ಪ ಟೆನ್ಷನ್ ಬಿಲ್ಡ್ ಮಾಡ್ತಾ ಇದೀವಿ ನಾವು ಡೈಲಾಗ್ ಬರ್ಲಿ ಓಕೆ ಇವಾಗೆಲ್ಲ ಜನರು ಅಟೆನ್ಷನ್ ಕಮ್ಮಿ ಗೊತ್ತಲ್ಲ ರೀಲ್ಸ್ ನೋಡೋದೇ ಕಷ್ಟ ಅದೇ ರೀಲ್ಸ್ ಸ್ಟಾಪ್ ಮಾಡ್ರಿ ನನ್ನ ಮುಖ ನೋಡ್ರಿ ವೈಲೆನ್ಸ್ ಐ ಅವಾಯ್ಡ್ ಬಟ್ ವೈಲೆನ್ಸ್ ಲವ್ ಮೀ ಐ ಕಾಂಟ್ ಅವಾಯ್ಡ್ ತಗೋ ಪಾತ್ರೆ ಫ್ರೀ ಆಗೇ ತಗೋ ನಿಮ್ಗೆ ಯಾವ ಹೀರೋಯಿನ್ ಇಷ್ಟ ಕನ್ನಡದವ್ರು ಹೇಳಿ ನೋಡೋಣ ಹಳೆದಲ್ಲಿ ರಮ್ಯಾ ಇಷ್ಟ ಇದ್ರು ಹಳೆದಲ್ಲಿ ಅಂದ್ರೆ ಏನು ರಮ್ಯಾ ಎವರ್ಗ್ರೀನ್ ಹೀರೋಯಿನ್ ಮಾಡಿದ್ರು ಹೀರೋಯಿನ್ ಎವರ್ಗ್ರೀನ್ ಇವಾಗ ರುಕ್ಮಿಣಿ ಆಕ್ಚುಲಿ ಇವ್ರದ್ದು ಒಂದು ಕಾಮಿಡಿ ನೋಡಿದ್ದೆ ಅದೇ ಎಷ್ಟ್ ತರ ಕಾಣಿಸ್ತೀನಿ ಅಂತ ಆಮೇಲೆ ರಮ್ಯಾ ಅಂತ ಹೇಳಿದ್ರಪ್ಪ ಇವರು ಇವಾಗ ಚೇಂಜ್ ಮಾಡಿದ್ರಿಲ್ಲ ಅವಾಗ್ಲೇ ಅವರು ಎವರ್ಗ್ರೀನ್ ತಾನೆ ನನ್ನ ಮುಖ ಏನೋ ರುಕ್ಮಿಣಿ ವಸಂತ್ ಬಗ್ಗೆ ಹೇಳಿದ್ರಿ ಹೇಳಿ ಇಲ್ಲ ಇವಾಗ ಇವ್ರು ನಿಮ್ಗೆ ಇಷ್ಟನಾ ರುಕ್ಮಿಣಿ ವಸಂತ್ ಇಷ್ಟನಾ ನೀವ್ ಹೇಳಿ
ನನ್ಗೆ ಅಲ್ಲದೆ ಛೇ, ನಾನು ಇವ್ರಿಗೆ ಹೀರೋಯಿನ್ ಕೇಳ್ಬೇಕಿತ್ತಲ್ವಾ? ಮಿಸ್ ಮಾಡಿದೆ ನೀವು. ಪರವಾಗಿಲ್ಲ ಕೇಳಿ. ಕಾಂತಾರ ಎಷ್ಟಲ್ಲಿ ನೋಡಿದ್ರಿ? ಒಂದ್ಸಲಿ ಸ್ಟೋರಿಗೆ OTT ಇಲ್ಲ ಫಸ್ಟ್ ನೋಡಿದ್ದೀನಿ, ಸೆಕೆಂಡ್ ಇವಾಗ ನೋಡ್ಬೇಕು. ವಾರ್ಡ್ ಫಿಲ್ಮ್ ತುಂಬಾ ಚೆನ್ನಾಗಿ ಮಾಡಿ. ಚೆನ್ನಾಗಿ ಕಾಣ್ತಿದ್ರಾ? ಇಲ್ಲ, ನಾನು ರಿಷಬ್ ಶೆಟ್ಟಿ ಫೋಕಸ್ ಮಾಡ್ತಿದ್ದೆ. ಅಂದ್ರೆ ಇಲ್ಲಿ ರುಕ್ಮಿಣಿ ವಸಂತ್ ಬಂದಾಗ ಏನ್ ಕಣ್ ಮುಚ್ಕೊಂಡಿದ್ರಾ? ಇಲ್ಲ, ನೋಡ್ಲೇ ಇಲ್ವಾ? ಅವಾಗ್ಲೂ ರಿಷಬ್ ಶೆಟ್ಟಿ ನೋಡ್ತಿದ್ದೆ. ಏನ್ ಬಾಡಿ ಅವ್ರ ಫ್ರೇಮ್ ಅಲ್ಲಿ ಇಲ್ದಿದ್ದಾಗ ಅವಾಗ ಪಾಪ್ಕಾರ್ನ್ ತರಕ್ ಹೋಗಿದ್ದೆ. ಇಲ್ಲ, ಯಾರು ಇಷ್ಟ ಆಗ್ತಾರೆ ಹೀರೋಯಿನ್ ಅಲ್ಲಿ? ಹೀಗೆ ಹೇಳಿ. ಏನಲ್ಲ, ಮುಂಚೆ ಅವಾಗ ರಮ್ಯಾ ಅವ್ರು ಇಷ್ಟ ಇದ್ರು. ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ನನಗೆ ಅವಾಗಿಂದ ಇವಾಗವರೆಗೂ ಅಪ್ಪು ಸರ್. ಅವ್ರಾದ್ಮೇಲೆ ನನಗೆ ಎಲ್ಲಾನು ಅಂದರೆ ನಮ್ಮನ್ನ ಡಾಲಿ ಧನಂಜಯ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ತುಂಬಾನೇ ದೊಡ್ಡ ಸಪೋರ್ಟ್. ನನಗೆ ಮಾತ್ರ ಇಲ್ಲ, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಹೊಸಬ್ರಿಗೆ ಎಸ್ಪೆಷಲಿ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವರು ಫ್ರೆಂಡ್ಸ್ನ ಯಾವಾಗಲೂ ಜೊತೆ ಇಟ್ಕೊತಾರೆ. ಅವ್ರನ್ನ ಫಸ್ಟ್ ಟೈಮ್ ಹೋಗಿ ಮೀಟ್ ಮಾಡುವಾಗ ಯಾವ ಸ್ಮೈಲ್ಸ್ ಸಿಗೋದು ಕೊನೆಯವ್ರಿಗೆ ಆ ಸ್ಮೆಲ್ ಕ್ಯಾರಿ ಮಾಡ್ತಾರೆ. ಪಾಸಿಟಿವ್, ಫುಲ್ ಪಾಸಿಟಿವ್. ಅದರಿಂದ ಡಾಲಿ ಸರ್ ನನಗೆ ತುಂಬ ಇಷ್ಟ. ಅವ್ರು ಶಾರ್ಟ್ ಮೂವಿ ನೋಡಿನೇ ನಾನು ಶಾರ್ಟ್ ಮೂವೀಸ್ ಇನ್ಸ್ಪೈರ್ ಆಗಿದ್ದು ಅಂತ ಅವಾಗಲೇ ಹೇಳಿದ್ರಲ್ಲ. ಹೌದು. ಸೊ ಅದರಿಂದ ನಿಮ್ಮಣ್ಣ ಅಲ್ಲ, ನೀವು ಹೇಳಿದ್ರಲ್ಲೇ ಆಯಿತು. ನನಗೂ ದಿವ್ಯಾ ಸ್ಪಂದನ, ರಮ್ಯಾ ಅವರು ಅಂದರೆ ತುಂಬ ಇಷ್ಟ. ಈಗಿನ ನಟಿಯರಲ್ಲಿ ರುಕ್ಮಿಣಿ ವಸಂತ್ ಅವರು ಅದ್ಭುತವಾಗಿ ಎಂಥ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರದ್ದು, ತಿಂದಾಕೋ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸು. ಸೊ ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರು ಇದ್ದಾರೆ. ಐ ಥಿಂಕ್ ಹೀರೋಗಳಲ್ಲಿ ಅಂತ ಬಂದಾಗ ಎವರ್ಗ್ರೀನ್ ಅಂದರೆ ಶಂಕರ್ ನಾಗ್ ಸರ್. ಅದು ಅವ್ರ ಅಕಸ್ಮಾತ್ ಇದ್ದರೆ ಬೇರೆನೇ ಇರ್ತಾಯಿತ್ತು. ಈಗ ಸಿನಿಮಾ ಇಂಡಸ್ಟ್ರಿಯ ಹೆಸರೇ ಬೇರೆ ಇರ್ತಾಯಿತ್ತು. ಈಗಿನ ಹೀರೋಗಳಲ್ಲಿ ಲುಕ್ಸ್ಗಿಂತ ಜಾಸ್ತಿ ಅವ್ರು ಮಾಡುವಂತಹ ಕೆಲಸ, ಯೋಚನೆಗಳೆಲ್ಲ ನೋಡಿದ್ರೆ ರಾಜ್ ಬಿ ಶೆಟ್ರು ತುಂಬ ಚೆನ್ನಾಗಿ ಅದ್ಭುತವಾದಂತಹ ನಿರ್ದೇಶನ, ಕಥೆಗಳು, ಯೋಚನೆ, ಯಾವ ಸಿನಿಮಾಗಳನ್ನು ತಳ್ಳಬೇಕು. ಸೊ ಆ ವ್ಯಕ್ತಿ ಒಂಥರ ಸಮಾಜದಲ್ಲೂ ಒಂಥರ ಹೀರೋನೇ ಸದ್ಯಕ್ಕೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಅವರು ರಕ್ಷಿತ್ ಶೆಟ್ಟಿ ಮೂರು ಜನನು ಅವ್ರ ಸಿನಿಮಾ ಮಾಡೋದು ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ನ್ಯೂ ವೇವ್ ಅಂತಾರಲ್ಲ ಕನ್ನಡ ಸಿನಿಮಾಗೆ, ಅವ್ರು ನಿಜವಾಗಿ ಕ್ಯಾರಿ ಮಾಡಿದ್ದಾರೆ ಆ ಸಿನಿಮಾ. ಐ ಥಿಂಕ್ ಕನ್ನಡ ಬರ್ದೇ ಇರೋರು ಅವ್ರ ಮೂವೀಸ್ ಅರ್ಥ ಮಾಡ್ಕೊಂಡು ನೋಡುವಂಥದ್ದು ಅಂದರೆ ಲೈಕ್ ಕಾಂತಾರ ಹಂಗೆ ಆಗಿತ್ತಲ್ಲ, ನಮ್ಮ ಊರಲ್ಲೆಲ್ಲ ನೋಡ್ತಾವ್ರೆ, ರಾಜಸ್ಥಾನಲ್ಲೆಲ್ಲ ಆ ಮೂವಿನ ಆ ಥರ ಆಗಿದೆ ಆ ಮೂವಿ. ಹರ್ಮನ್ ಬೆಂಗಳೂರಿಗೆ ಬಂದಾಗ ಆದಂಥ ಎಕ್ಸ್ಪೀರಿಯನ್ಸ್, ಅದೇ ಕಾಮಿಡಿ ಮಾಡಬೇಕು ಅಂತ ಹೆಂಗೆ ಶುರುವಾಯಿತು ನಿಮ್ಮ ಜರ್ನಿ? ನಾನು ಸ್ಟಾರ್ಟಿಂಗಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಾನು 4-5 years ಕನ್ನಡ, ಐ ಮೀನ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಬಾರ್ನ್ ಆ್ಯಂಡ್ ಬಾಟಪ್ ಇಲ್ಲಿ. ನಾನು 4 years ಆಯಿತು ಲರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಇದ್ದಾರೆ ನಿತಿನ್ ಕಾಮತ್, ಗಣೇಶ್ ಕಶ್ಯಪ್ ಅವರು ನಮ್ಮ ಕಾಮಿಡಿ ಕ್ಲಬಲ್ಲಿ ಶೋ ಮಾಡೋಕ್ಕೆ ಬಂದಿದ್ದಾರೆ. ನಾನು ಅವ್ರ ಶೋ ನೋಡಿಬಿಟ್ಟು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅವ್ರು ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಅವರು ಸ್ವಲ್ಪ ಚಾನ್ಸ್ ಕೊಟ್ಟಿದ್ದಾರೆ, ಬಾ ಓಪನ್ ಮೈಕಲ್ಲಿ ಟ್ರೈ ಮಾಡಿ. ನಾನು ಏಪ್ರಿಲಲ್ಲಿ ನೀವಿದ್ದು ತಾನೆ, ಅಲ್ಲಿ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ರೆಕಾರ್ಡ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಮಿಲಿಯನ್ ವ್ಯೂಸ್ ಬಂದು, ಜಾಸ್ತಿ DMs ಬರ್ತಾ ಇದೆ, ಚೆನ್ನಾಗೆ ಮಾತಾಡ್ತಾ ಇದ್ದೀರಾ ಸರ್, ಜಾಸ್ತಿ ಪ್ರೇಮ್ ಕೊಟ್ಟಿದ್ದಾರೆ. ಅದಕ್ಕೆ ಕಾನ್ಫಿಡೆನ್ಸ್ ಬಂತು. ಅದಕ್ಕೆ ನಾನು 1 year ಆಯಿತು ಇವಾಗ. ಲಾಸ್ಟ್ ಇಯರ್ ಏಪ್ರಿಲ್ ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಇವಾಗ ಪಂಟರ್ ಇಲ್ಲ, ಜಾಸ್ತಿ ಲವ್ ಕೊಡ್ತಾ ಇದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಎಲ್ಲಿ ಹೋಗ್ತೀನಿ ಅವ್ರು ನಮ್ಮ ಜೊತೆ ಕನ್ನಡದಲ್ಲಿ ಮಾತಾಡ್ತಾರೆ. ನಮಗೆ ಸ್ವಲ್ಪ ಅದು ವಾರ್ಮ್ ಫೀಲಿಂಗ್ ಬರ್ತಾ ಇದೆ, ಹೋಮ್ ಫೀಲಿಂಗ್ ಬರ್ತಾ ಇದೆ. ಅದು ಗುಡ್ ಫೀಲಿಂಗ್. ಕನ್ನಡದವ್ರು ಹಂಗೆ ನಾನು ಪ್ರೀತಿ ತೋರಿಸಿದ್ರು ಕರೆಕ್ಟ್ ಅವರು ಇಲ್ಲಿ ಶೋಲ್ಡರ್ ಅಲ್ಲಿ ಇಕ್ಕಿ ಡಾನ್ಸ್ ಮಾಡ್ತಾರೆ. ಒಬ್ಳು ಕನ್ನಡ ಹುಡುಗಿ ಸಿಕ್ಕಿ ಅವಳಿಗೂ ನಿಮ್ಮ ಮೇಲೆ ಇಷ್ಟ ಆಗಿ ಹುಡುಗ ಏನೋ ಕ್ಯೂಟ್ ಆಗಿದ್ದಾನೆ ಅಂತ ಏನೋ ಕಾಮಿಡಿ ಮಾಡ್ತಾರೆ, ಅದೆಲ್ಲ ಆದ್ರೆ ಅವ್ರು ನೋಡಕ್ಕೆ ಹೇ ಫನಿ ಇದ್ದಾನೆ, ಕ್ಯೂಟ್, ಅದು ಕ್ಯೂಟ್ ಇದೆ, ಇಷ್ಟ ಇದೆ, ಕ್ಯೂಟ್ ಇಲ್ಲ. ಅದೇ ಬೇಕಿರೋದು ಹೆಣ್ಮಕ್ಳಿಗೆ. ನಗ್ಸೋದು ಮತ್ತೆ ಕ್ಯೂಟ್ ಆಗಿ ಮಾತಾಡ್ಸೋದು ಇದೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ನೀವು ಚೆನ್ನಾಗಿ ಕಲಿತೀರಾ, ಭಾಷೆ ಎಲ್ಲ ಕಲಿತೀರಾ, ಕನ್ನಡದಲ್ಲಿ ರೊಮ್ಯಾನ್ಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಟ್ರೈ ಮಾಡ್ತೀನಿ ಸರ್. ನೀವು ಹುಡುಗಿ ಇದ್ದೀರಾ, ನಿಮ್ ಜೊತೆ ಟ್ರೈ ಮಾಡ್ತೀನಿ ನಾನು. ಕೇಳಿ ಹೇಳಿಸ್ಕೊಳ್ಳೋದು. ಒಂದು ರೊಮ್ಯಾಂಟಿಕ್ ಸಾಂಗ್ ಹೇಳಿ ಕನ್ನಡದ ನೋಡೋಣ. ಅದು ಏನು ಅರೆ ಗೇನಿ, ಅದೇ ನನ್ನ ಫೇವ್ರೆಟ್ ಸಾಂಗ್. ಅದು ಲಿರಿಕ್ಸ್ ಸ್ವಲ್ಪ ರಾಂಗ್ ಇದೆ. ಇಲ್ಲ ಚೆನ್ನಾಗಿ ಲೈನ್. ನನ್ನ ಚೈಲ್ಡ್ಹುಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿತ್ತು, ಜಸ್ಕರಣ್ ಸಿಂಗ್ ಅಂತ ಒಬ್ರು ಇದಾರೆ ಗೊತ್ತಾ? ಗೊತ್ತು ಅವ್ರದ್ದು. ಅವ್ರದ್ದು ಹಾಡಾದ್ರು ಹೇಳಿ. ಇಲ್ಲ ನನ್ನ ಚೈಲ್ಡ್ಹುಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕೂಲಲ್ಲಿ ಓಡಿ ಮಗ ಅದನ್ನೇ ಹೇಳಿ. ಅದೇ ಇತ್ತು ನಮ್ಗೆ. ಹೇಳಿ, ಅದನ್ನೇ ಹೇಳಿ. ಅಷ್ಟೇ ನಮ್ ಏನಾಗತ್ತೆ ನಮ್ಮ ಲೈಫಲ್ಲಿ
ಫುಟ್ಬಾಲ್ ಆಡ್ತಾ ಇದೀವಿ, ಕ್ರಿಕೆಟ್ ಆಡ್ತಾ ಇದೀವಿ, ಯಾವ ಚೀಟಿಂಗ್ ಮಾಡ್ತಾರೆ ಹಿಂದ್ಗಡೆ, ಯಾರು 4 ಜನ ಓಡಿ ಮಗ ಬಿಡಬೇಡ ಅವನು. ಹಂಗಿದ್ರೆ ಹುಡುಗಿರ ಹತ್ರ ಬರ್ತಾರ? ಎಕ್ಸಾಕ್ಟ್ಲಿ. ನಮ್ ಫ್ರೆಂಡ್ಸ್ ಎಲ್ಲ ರಾಂಗ್ ಪೀಪಲ್. ನಾನೇ ಹೇಳ್ಕೊಡ್ತೀನಿ, ಮಿಂಚಾಗಿ ನೀನು ಬರಲು ಹೇಳಿ. ಸರಿ, ನಾನ್ ಆಡ್ತೀನಿ. ಟ್ರೈ ಮಾಡಿ. ನೀವ್ ಸಿಂಗ್ ಮಾಡಿ, ನಾನ್ ಲಿಪ್ ಸಿಂಗ್. ಅದೇಂಗಾಗುತ್ತೆ? ಅದು ಫೀಮೇಲ್ ವಾಯ್ಸ್ಗೂ ಮೇಲ್ ವಾಯ್ಸ್ಗೂ ಸಿಂಕ್ ಆಗಲ್ಲ. ನಮ್ ಟ್ಯಾಲೆಂಟ್. ಅದು ಸಿಂಕ್ ಆಗಲ್ಲ. ನಾನು ಹೇಳ್ಕೊಡ್ತೀನಿ, ನೀವು ಹೇಳಿ. ನನ್ ಮುಖ ಮತ್ತೆ ಸಬ್ ಟೈಟಲ್ ಸ್ವಲ್ಪ ಚೇಂಜ್ ಇದೆ, ಇವಾಗ ಆವಾಜ್ ಚೇಂಜ್ ಆಗ್ತಾ ಇದೆ. ಏನ್ ಏ ಬೇಡ ಬೇಡ, ಅದು ಹೇಳಿ. ಟೆಲಿವಿಷನ್ ಅಲ್ಲಿ ಮೋಸ ಮಾಡಂಗಿಲ್ಲ. ಅದ್ ನಿಮ್ ಶೋ. ಇದು ಜೋಕ್ ಅಂದ್ರೆ ಇದು ನಮ್ಮ ಅಖಾಡ, ನಮ್ಮ ಅಡ್ಡ. ಝೂಮ್ ಹಾಕ್ಬಿಟ್ಟು ಆಮೇಲೆ ಹುಷಾರು. ಇವಾಗ ಲಿರಿಕ್ಸ್ ಹೇಳಿ. ನಿಮ್ ಹುಡುಗಿನ ನೆನ್ಸ್ಕೊಳ್ಳಿ ಫಸ್ಟ್. ಓಕೆ. ಏ ಹುಡುಗಿ ಹೆಸರೇನು? ಸುಬ್ಲಕ್ಷ್ಮಿ, ಮಹಾಲಕ್ಷ್ಮಿ, ವರಲಕ್ಷ್ಮಿ, ವಿಜಯಲಕ್ಷ್ಮಿ, ಅಯ್ಯಯ್ಯೋ ಗಜಲಕ್ಷ್ಮಿ. ಸರಿ, ಲಕ್ಷ್ಮಿ. ಲಕ್ಷ್ಮಿ. ಓಕೆ. ನನ್ ಲಕ್ಷ್ಮಿ. ಓ ಸೂಪರ್. ನನ್ ಲಕ್ಷ್ಮಿ. ಮಿಂಚಾಗಿ ನೀನು ಬರಲು. ಮಿಂಚಾಗಿ. ಮಿಂಚು ಮಾ. ಮಿಂಚ್ ಅಂದ್ರೆ ಮಿಂಚು ಅಂದ್ರೆ ಇದು ಲೈಟ್. ಓಕೆ. ಮಿಂಚಾಗಿ ನೀನು ಬರಲು, ನೀನು ಬರಲು, ನಿಂತಲ್ಲಿಯೇ ಮಳೆಗಾಲ, ನಿಂತಲ್ಲಿಯೇ ಮಳೆಗಾಲ. ರೇನ್. ಓ, ಲೈಟ್ನಿಂಗ್ ಮತ್ತೆ ರೇನ್ ಬರ್ತಾ ಇದೆ. ಓ, ರೊಮ್ಯಾಂಟಿಕ್ ಸೀನ್. ಸರಿ ಸರಿ. ಮಿಂಚಾಗಿ ನೀನ್ ಬಂದ್ರೆ ನಿಂತಿದ್ದ ಜಾಗದಲ್ಲೇ ಮಳೆಗಾಲ ಅಂತ. ಓ, ಸ್ವಲ್ಪ ಡೀಪ್ ಇದೆ ಅರ್ಥ ಜಾಸ್ತಿ. ಸರಿ ಸರಿ, ಅಷ್ಟೇ. ಇಲ್ಲ, ಸೋನು ನಿಗಮ್ ಅವ್ರು ಕಾಲ್ ಮಾಡ್ತಾರ, ಆಮೇಲೆ ಸ್ವಲ್ಪ ಜಾಸ್ತಿ ಆಯ್ತು ಬ್ರೋ. ಸೋನು ನಿಗಮ್ ಅವ್ರ ಕೆಲಸ ಹೋಗ್ಬಿಡುತ್ತೆ. ಇವಾಗ ಸೈಲೆಂಟ್ ಆಗಿ ಪಟ್ಟ ಮುರುಗನ್ ಕೂತ್ಬಿಟ್ಟಿದ್ದಾರೆ. ಏನ್ ಮಾತಾಡ್ತಾರಪ್ಪ ಇವರೆಲ್ಲ ಅಂತ ಹೇಳಿ. ಈಗ ನಿಮ್ ಟ್ಯಾಲೆಂಟ್ ತೋರಿಸಿ. ನಂದು ಫಸ್ಟ್ ಶಾರ್ಟ್ ಮೂವಿಲಿ ಒಂದು ಡೈಲಾಗ್ ಬಿಟ್ಟಿದ್ದೀರಲ್ಲ, ಇವಾಗ ಹೇಳಿ. ಫಸ್ಟು ನಾನು ಹೇಗೆ ಶಾರ್ಟ್ ಮೂವೀಸ್ ಮಾಡಿದೆ ಅಂತ ಹೇಳಬಲ್ಲ. ನಾನು ಪಟ್ಟ ಮುರುಗನ್, ನಾನು ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದಿರೋದು, ಓದಿರೋದೆಲ್ಲನೂ. ನನ್ನ ಫ್ಯಾಮಿಲಿಯಲ್ಲಿ ಗುಜ್ರಿ ಅಂಗಡಿ ನಡೆಸ್ತಾ ಇದ್ರು, ಇವಾಗಲೂ ನಡೆಸ್ತಾ ಇದ್ದಾರೆ. ಸೊ ನಾನು ಸ್ಟಡೀಸ್ ಆದಮೇಲೆ ಬೆಂಗಳೂರು ಬಂದೆ. 2015 ಬಂದೆ. ಅಲ್ಲಿ ಬಂದು ನಮ್ಮ ಡಾಲಿ ಸರ್ ಇದ್ದಾರಲ್ಲ, ನಮ್ಮನ್ನ ಡಾಲಿ ಧನಂಜಯ ಅವರು, ಅವ್ರದ್ದು ಶಾರ್ಟ್ ಫಿಲ್ಮ್ ಜಯನಗರ ಓದ್ಬೇಕಂತ ಇದೆ. ಅದು ಫಸ್ಟ್ ನೋಡಿ ಇನ್ಸ್ಪೈರ್ ಆಗಿ ಆಮೇಲೆ ಶಾರ್ಟ್ ಮೂವಿ ಮಾಡೋಕ್ಕೆ ಶುರು ಮಾಡಿ. ಸ್ಟಾರ್ಟಿಂಗಲ್ಲಿ ತಮಿಳಲ್ಲಿ ಮಾಡ್ತಿದ್ದೆ, ತಮಿಳಲ್ಲಿ ಮಾಡಿ. ಬಟ್ ಎಲ್ಲೊಂದು ಕಡೆ ಗಿಲ್ಟಿ ಫೀಲ್ ಆಗ್ತಾಯಿತ್ತು, ಕರ್ನಾಟಕದಲ್ಲಿ ಯಾಕೆ ನಾವು ತಮಿಳಲ್ಲಿ ಮಾಡ್ತಿದ್ದೀವಿ ಅನ್ನೋದು. ಮತ್ತು ಕನ್ನಡ ಮೂವೀಸ್ ನೋಡೋಕ್ಕೆ ಶುರು ಮಾಡಿ, ನಮ್ಮ ಫ್ರೆಂಡ್ಸ್ ಹೆಲ್ಪಿಂದ ಕನ್ನಡ ಕಲಿತು ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿ. ಅದೇ ನಿಮ್ಗೆ ಕನ್ನಡನೇ ಬರ್ತಿರ್ಲಿಲ್ವಾ ಅದುವರೆಗೂ? ಬರ್ತಿರ್ಲಿಲ್ಲ. ನೀವು ನನ್ನ ಮೊದಲನೇ ಶಾರ್ಟ್ ಮೂವಿ ನೋಡೋದಕ್ಕೂ ಇವಾಗ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿ ಇದುವರೆಗೂ 25 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಕನ್ನಡದಲ್ಲೇ. ನಾನೇ ಡೈರೆಕ್ಟ್ ಮಾಡಿದ್ದೀನಿ. ಮತ್ತು 3 ಮೂವೀಸಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ರಿ ಕನ್ನಡ ಮೂವಿಯಲ್ಲಿ. ಮತ್ತು ನಾನೇ ಒಂದು ಮೂವಿ ಮಾಡಿದ್ದೀನಿ, ದೊಡ್ಡ ಮೂವಿ, ಲವ್ ಇನ್ ಬೆಂಗಳೂರು ಅಂತ. ಅದು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ನೀವು ಲವ್ ಇನ್ ಬೆಂಗಳೂರು ಫುಲ್ ಮೂವಿ ಅಂತ ಹಾಕಿದ್ರೆ ಸಿಗುತ್ತೆ ನಿಮಗೆ. ಖಂಡಿತ ನೋಡ್ತೀವಿ. ಎಸ್ ಮ್ಯಾಮ್. ನಾನು ಇವಾಗ ಅದು ನೀವು ಹೇಳಿದ್ರಲ್ಲ ಫಸ್ಟು ಡೈಲಾಗ್, ನಾನು ಫಸ್ಟ್ ಕನ್ನಡದಲ್ಲಿ ಬರೆದು ಮಾಡಿರೋ ಶಾರ್ಟ್ ಮೂವಿ ಅದೇ ಪಟ್ಟ ಮುರುಗನ್ 1 ಅಂತ. ಅದರಲ್ಲಿ ಒಂದು ಡೈಲಾಗ್ ಮಾತಾಡಿದ್ದೀನಿ. ತಮಿಳಲ್ಲಿ ಹುಟ್ಟಿ ಕೆಲಸ ಹುಡ್ಕೊಂಡು ಬೆಂಗಳೂರು ಬಂದು IT ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು, ಜಯನಗರಲ್ಲಿ ಶಾಪಿಂಗ್ ಮಾಡಿಕೊಂಡು, ಕೋರಮಂಗಲದಲ್ಲಿ ಪಾರ್ಟಿ ಮಾಡಿಕೊಂಡು, ಊರೂರು ಥಿಯೇಟರ್ ನನ್ನ ಫಸ್ಟ್ ಮೂವಿ ನೋಡಿಕೊಂಡು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ನೋಡಿಕೊಂಡು, ಮಿಲ್ಟ್ರಿ ಹೊತ್ತಲ್ಲಿ ಮುದ್ದೆ, ಹೊಸಕೋಟೆ ಬಿರಿಯಾನಿ, ಉತ್ತರ ಕರ್ನಾಟಕ ಊಟ, ಶಿವಾಜಿನಗರ ಕಬಾಬ್, ವೀಕೆಂಡ್ ಆದರೆ ಮೈಸೂರು ಟ್ರಿಪ್ಪು, 9 ದಿವಸ ಸನ್ರೈಸು, ಮಡಿಕೇರಿ ರೆಸಾರ್ಟು, ಗಣೇಶ ಡ್ಯಾನ್ಸು, ಎದುರು ಮನೆ ಕ್ರಶ್ಶು, ನಿನಗೆ ಏನು ಹೆಲ್ಪ್ ಬೇಕಾದ್ರೂ ನನ್ನ ಹತ್ರ ಕೇಳಿ ಮಗ, ನಾನಿದ್ದೀನಿ ಅಂತ ಹೇಳ್ತಿರೋ ಕನ್ನಡಿಗ ಫ್ರೆಂಡ್ಸ್ ಇಟ್ಕೊಂಡು, ಯಾರು ಬಂದ್ರೂ ಸರಿ, ಎಲ್ಲಿಂದ ಬಂದ್ರೂ ಸರಿ, ಬರೋರಿಗೆಲ್ಲ ಜಾಗ ಕೊಟ್ಟು ನೋಡ್ತಿರುವ ಈ ಕನ್ನಡ ನಾಡಲ್ಲಿರುವ ಈ ತಮಿಳ್ ಕನ್ನಡಿಗನಿಗೆ ಜೋರಾದ ಚಪ್ಪಾಳೆ. ಫುಲ್ ಗಿಲ್ಟಿ ಫೀಲ್ ಆಗ್ಬಿಟ್ಟಿದ್ದೀನಿ ನಾನು. ಯಾಕೆ? ರ್ಯಾಪ್ ಮಾಡಿಬಿಟ್ರು ಅವರು. ಅಷ್ಟು ಹಾರ್ಡ್ಕೋರ್ ಡೀಪ್ ಇಮೋಷನ್ ಎಲ್ಲ ಫುಲ್ ಕಲ್ಚರಲ್ ಎಲ್ಲ ಇಂಟಿಗ್ರೇಷನ್ ಮಾಡಿಬಿಟ್ಟಿದ್ದೀರಾ ನೀವು. ನಾನು ಬಂದಿರೋದ್ರಿಂದ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನ ಒಂದು ಡೈಲಾಗಲ್ಲಿ ತುಂಬ ಚೆನ್ನಾಗಿತ್ತು. ಇದು ಬರ್ದಿದ್ದು ನೀವೇನಾ? ಬರ್ದಿದ್ದು ನಾನೇ. ಬಟ್ ಅದರಲ್ಲಿ ತುಂಬ ಕರೆಕ್ಷನ್ಸ್ ಇತ್ತು, RCB ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ಬಟ್ ಅದೆಲ್ಲ ಬೇಡ ಬ್ರೋ, ಇದು ಮಾತ್ರ ಹೇಳಿ ಅಂತ ಫ್ರೆಂಡ್ಸ್ ಹೇಳ್ಕೊಟ್ಟು ಫಿಲ್ಟರ್ ಮಾಡಿ ನಾನೇ.